ಈ ದುರಂತಕ್ಕೆ ಏನ್ ಕಾರಣ ಅನ್ನುವಂತ ಪತ್ತೆ ಹಚ್ಚಬೇಕಾದಂಥದ್ದು ಅತಿ ಮುಖ್ಯ. ಈಗ ಏರ್ಪೋರ್ಟ್ ನ ನಿರ್ಲಕ್ಷ್ಯ ಏನಾದ್ರೂ ಕಾರಣ ಆಯ್ತಾ ಅನ್ನುವಂಥದ್ದು ಈಗಿರುವ ಪ್ರಶ್ನೆ. ಇಲ್ಲಿ ವಿಷಯ ಅಂತಂದ್ರೆ ಭಾರತದಲ್ಲಿ ಈ ರೀತಿಯಾದಂಥ ಮೇಲಿನ ಮೇಲೆ ದುರಂತಗಳು ನಿರ್ಲಕ್ಷ್ಯಗಳು ಕಂಡು ಬರ್ತಾ ಇರೋದು ವಿಮಾನಯಾನ ಇಲಾಖೆಯ ಫೇಲ್ಯೂರ್ ಇದು ಅನ್ನುವಂಥ ಪ್ರಶ್ನೆ ಹುಟ್ಟಾಗ್ತಾ ಇದೆ. ನೋಡಿ, ಸಿಬ್ಬಂದಿ ನಿಯೋಜಿಸಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಬಾರಾಮತಿ ಏರ್ಪೋರ್ಟ್ ನಲ್ಲಿ ವಿಮಾನ ಚಾಲನೆ ತರಬೇತಿ ಸಂಸ್ಥೆಗಳ ಬೋಧಕರು ಯಾರ್ಯಾರಿದಾರಲ್ಲ ಅವ್ರುಗಳೇ ಸಿಬ್ಬಂದಿ ರೀತಿಯ ಕೆಲಸ ಮಾಡ್ತಾ ಇದ್ದಾರಂತೆ. ಬೋಧಕರೇ ವಿಮಾನಗಳ ಹಾರಾಟವನ್ನ ನಿಯಂತ್ರಿಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೀಗಾಗಿ ಬಹಳ ನುರಿತವಾದಂಥ ಅಲ್ಲಿಗೆ ಸಿಬ್ಬಂದಿ ಬೇಕಾಗುತ್ತೆ ಅಂತ ವ್ಯವಸ್ಥೆ ಇಲ್ವಾ? ಇಂಡಿಗೋ ಫ್ಲೈಟಿಂಗ್ ಸಂಬಂಧಪಟ್ಟಂಗೆ ನೋಡಿದ್ವಿ, 15-20 ದಿವಸ ಇದೇ ರೀತಿಯಾಗಿ ಎಲ್ಲ ಬಸ್ ಸ್ಟ್ಯಾಂಡ್ಗಿಂತ ವರ್ಸ್ಟ್ ಮಾಡಿಟ್ಟಿದ್ರು ಏರ್ಪೋರ್ಟ್ನ. ಈಗ ನೋಡಿದ್ರೆ ಈಗ ಏರ್ಪೋರ್ಟ್ನಲ್ಲಿ ಸಿಬ್ಬಂದಿ ಸರಿಯಾಗಿ ಇರಲಿಲ್ಲ ಅನ್ನುವಂಥದ್ದು ಆಗ್ತಾನೆ. ಅದಕ್ಕೆ ಹೇಳಿದ್ದು ವಿಮಾನಯಾನ ಸಂಸ್ಥೆಗಳಿಗೆ ವಿಮಾನಯಾನ ಇಲಾಖೆಗೆ ಸಂಬಂಧಪಟ್ಟಾಗಿನ ಫೇಲ್ಯೂರ್ ಇದು. ಯಾಕೆ ಈ ಸೆಂಟ್ರಲ್ ಗೌರ್ಮೆಂಟ್ ಇದನ್ನೆಲ್ಲ ನಿರ್ವಹಿಸೋದಕ್ಕೆ ಆಗ್ತಾ ಇಲ್ವಾ ಇವರಿಗೆ? ಮೇಲಿನ ಮೇಲೆ ಈ ರೀತಿಯಾದಂಥ ಸಮಸ್ಯೆಗಳು ಈ ವಿಮಾನಯಾನಕ್ಕೆ ಸಂಬಂಧಪಟ್ಟಾಗೆ ಉಂಟಾಗ್ತಾ ಇರೋದು ಯಾಕೆ? ಊರು ತುಂಬ ಏರ್ಪೋರ್ಟ್ ಮಾಡ್ತೀವಿ ಅಂತ ಹೊಡ್ತಾರೆ, ಇರೋ ಏರ್ಪೋರ್ಟ್ಗಳನ್ನು ವ್ಯವಸ್ಥಿತವಾಗಿ ಯಾಕೆ ನಿರ್ವಹಿಸೋದಕ್ಕೆ ನಿಮಗೆ ಆಗ್ತಾ ಇಲ್ಲ? ಇದು ಇಲ್ಲಿರುವಂಥ ಪ್ರಶ್ನೆ. ಯಾಕಂದರೆ ಬಸ್ಸು ಕಾರು ರೋಡು ಆಕ್ಸಿಡೆಂಟು ಇದೆಲ್ಲ ಪ್ರತಿನಿತ್ಯ ಆಗೋಗಿಬಿಟ್ಟಿದೆ ಬಿಡಿ. ಕಟ್ಟಿರೋ ಫ್ಲೈಓವರ್ಗಳು ಬೀಳೋದು, ಕಟ್ಟಿರೋ ರೋಡ್ಗಳಲ್ಲಿ ಗುಂಡಿ ಬೀಳೋದು, ಅಟ್ಲೀಸ್ಟ್ ಅಲ್ಲಿ ಬಚಾವಾಗೋದಕ್ಕೆ ಏನಾದರೂ ಒಂದು ಅವಕಾಶ ಇರುತ್ತೆ. ಇದು ಹೇಳಿ ಕೇಳಿ ವಿಮಾನ ಒಂದ್ಸಲ ಟೇಕ್ ಆಫ್ ಆದಂಥ ನಂತರದಲ್ಲಿ ಹೆಚ್ಚು ಕಮ್ಮಿ ಆದರೆ ಅವ್ನ ಜೀವ ಹೋಯ್ತು ಅಂತಾನೆ ಮುಕ್ಕಾಲು ಭಾಗ. ಇದಕ್ಕೆ ಯಾಕೆ ಇವರಿಗೆ ಸರಿಯಾಗಿ ನಿರ್ವಹಿಸಕ್ಕಾಗ್ತಾ ಇಲ್ಲ? ಏನಿದೆ ನೆಗ್ಲಿಜಿಯನ್ಸಿ ಅನ್ನುವಂಥದ್ದು ಪ್ರಶ್ನೆ. ಇರೋ ವಿಮಾನಗಳು ಕೂಡ ಸುಸ್ಥಿತಿಯಲ್ಲಿ ಇದಾವ, ಅದನ್ನೆಲ್ಲ ಇವ್ರು ಗಮನ ಕೊಡಬೇಕಲ್ವಾ? ನೋಡಿ, ಇಲ್ಲೂ ಹಂಗೇನೆ ಬೆಳಗ್ಗೆ 8:18ಕ್ಕೆ ಬಾರಾಮತಿ ATC ಜೊತೆ ವಿಮಾನ ಸಂಪರ್ಕ ಇದೆ. ಬಳಿಕ 30 ನಾಟಿಕಲ್ ಮೈಲು ದೂರ ಇದ್ದಾಗ ಮತ್ತೆ ಕರೆ ಹೋಗಿದೆ. ಸ್ಪಷ್ಟವಾಗಿ ಕಾಣೋ ಜಾಗದಲ್ಲಿ ಲ್ಯಾಂಡಿಂಗಿಗೆ ಸೂಚನೆ ಕೊಟ್ಟಿದ್ದಾರೆ. ಪೈಲಟ್ ವಿವೇಚನೆಯನ್ನ ಬಳಸಿ ಲ್ಯಾಂಡ್ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಗಾಳಿಯ ವೇಗ ಮತ್ತು ಗೋಚರತೆಯ ಬಗ್ಗೆ ಪೈಲಟ್ ಕೇಳಿದ್ರು. ಗಾಳಿ ಶಾಂತವಾಗಿದೆ, ಗೋಚರತೆ ಪ್ರಮಾಣ 3000 ಮೀಟರ್ ಇದೆ ಅಂತ ಹೇಳಿದ್ದಾರೆ ATC ಸಿಬ್ಬಂದಿ. ಇಷ್ಟೆಲ್ಲ ವ್ಯವಸ್ಥೆ ಇದ್ರೂ ಕೂಡ ಅದು ಸರಿಯಾಗಿ ಯಾಕೆ ಲ್ಯಾಂಡಿಂಗ್ ಆಗಲಿಲ್ಲ ಅನ್ನುವಂಥದ್ದು ಪ್ರಶ್ನೆ ಇಲ್ಲಿ. ವಿಮಾನ ಏರ್ಪೋರ್ಟ್ ಬಳಿ ಬರ್ತಾ ಇದ್ದಂತೆ ರನ್ವೇ ಕಾಣಿಸಿಲ್ಲ ಅಂತೆ. ಅವರಿಗೆ ರನ್ವೇ ಕಾಣಿಸ್ತಾ ಇಲ್ಲ ಅಂತ ವಿಮಾನದ ಪೈಲಟ್ ಆ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಒಂದು ಸುತ್ತ ಹಾಕಿ ಅಂತ ATC ಮತ್ತೆ ಸೂಚನೆ ಕೊಡುತ್ತೆ. ಸೊ ಕೆಲ ಹೊತ್ತಿನ ಬಳಿಕ ರನ್ವೇ ಕಾಣಿಸ್ತಿರೋದಾಗಿ ಪೈಲಟ್ ಹೇಳಿದ್ದಾರೆ. ಇದು ಈಗ ಬರ್ತಾ ಇರುವಂತ ಕೆಲವೊಂದು ಅಪ್ಡೇಟ್ಸ್ಗಳು. ರನ್ವೇ 11ರಲ್ಲಿ ಲ್ಯಾಂಡಿಂಗ್ ಮಾಡೋದಕ್ಕೆ ಪೈಲಟ್ಗೆ ಮತ್ತೆ ಸೂಚನೆಯನ್ನ ಕೊಡ್ತಾರೆ. ಅದು ಎಷ್ಟು ಗಂಟೆಗೆ? ಬೆಳಿಗ್ಗೆ 8:43ಕ್ಕೆ ಲ್ಯಾಂಡಿಂಗ್ ಮಾಡೋದಕ್ಕೆ ಕ್ಲಿಯರೆನ್ಸ್ ಇದೆ ಅಂತ ಹೇಳ್ತಾರೆ. ಆದರೆ ಲ್ಯಾಂಡಿಂಗ್ಗೆ ಕ್ಲಿಯರೆನ್ಸ್ನ ರೀಡ್ ಬ್ಯಾಕ್ ಅನ್ನ ಕೊಟ್ಟಿರೋದಿಲ್ಲ. ಕೆಲವೇ ಕ್ಷಣಗಳಲ್ಲಿ ಅಂದರೆ 8:44ಕ್ಕೆ ವಿಮಾನ ಪತನ ಆಗುತ್ತೆ. ರನ್ವೇ 11ರ ಆರಂಭದಲ್ಲೇ ವಿಮಾನ ಪತನಗೊಳ್ಳುತ್ತೆ. ವಿಮಾನ ಪತನಗೊಂಡು ಹೊತ್ತಿ ಉರಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಆ CCTV ಫುಟೇಜ್ಗಳು, ಈ ಹೈವೇ ರೋಡ್ನಲ್ಲಿದ್ದಂಥ CCTVಯಲ್ಲಿ ಈ ಪತನದ ದೃಶ್ಯಗಳು ಕೂಡ ಸೆರೆಯಾಗಿದೆ. ನಿಜಕ್ಕೂ ಭಯಾನಕವಾಗಿದೆ. ಸೊ ಇದಕ್ಕೆಲ್ಲ ಏನು ಕಾರಣ? ಇಷ್ಟೆಲ್ಲ ದುರಂತ ಆಗ್ತಾ ಇರೋದಕ್ಕೆ ಏರ್ಪೋರ್ಟ್ ನಿರ್ಲಕ್ಷ್ಯನೇ ಕಾರಣನ ಅನ್ನುವಂಥ ಪ್ರಶ್ನೆಗಳು ಕೂಡ ಹೇಳುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿರೋದಿಲ್ಲ. ವಿಮಾನ ಚಾಲನೆಯ ತರಬೇತಿ ಸಂಸ್ಥೆಗಳ ಬೋಧಕರು ಯಾರಿರ್ತಾರೆ ಅವರೇ ಇದೆಲ್ಲವನ್ನು ಕೂಡ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಸೊ ಇಂಥ ದೊಡ್ಡ ಜವಾಬ್ದಾರಿಯನ್ನ ಹೀಗ ನಿಭಾಯಿಸೋದು ಅನ್ನುವಂಥ ಪ್ರಶ್ನೆ ಇದೀಗ ಸಹಜವಾಗಿಯೇ ಮೂಡುತ್ತೆ. ಒಂದೆರಡಲ್ಲ, ಇತ್ತೀಚೆಗೆ ಆಗ್ತಾ ಇರುವಂಥ ಇನ್ಸಿಡೆಂಟ್ ಹೇಳ್ತಾ ಇದ್ರು ಮಾಲ್ತೇಶ್, 100 ಜನರನ್ನ ಬಲಿ ಪಡೆದಾಗಿದೆ. ಇವತ್ತು ಒಂದು ದಿನ 5 ಜನ ಇದ್ರು ಇದೇ ಪ್ಲೇನಲ್ಲಿ, 5 ಜನ ಸುಟ್ಟು ಕರಕಲಾಗ್ಬಿಟ್ಟಿದ್ದಾರೆ. ಯಾಕೆ ಈ ರೀತಿಯಾದಂಥ ನಿರ್ಲಕ್ಷ್ಯ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಬರುತ್ತೆ. ನೀವು ಗಮನಿಸಬಹುದು, ಆ ಇನ್ಸಿಡೆಂಟ್ ಆದಂಥ ಸ್ಥಳದ ದೃಶ್ಯ, ಅವಶೇಷಗಳು ಕಪ್ಪು ಬಣ್ಣಕ್ಕೆ ಟರ್ನ್ ಆಗಿದೆ, ಸುಟ್ಟು ಬೂದಿಯಾಗಿದೆ. ಮೃತದೇಹಗಳನ್ನು ಪತ್ತೆ ಹಚ್ಚೋದಕ್ಕೂ ಕೂಡ ಪರದಾಡಬೇಕಾದಂಥ ಪರಿಸ್ಥಿತಿ ಇತ್ತು. ಅಜಿತ್ ಪವಾರ್ ಅವರ ವಾಚ್ ಅನ್ನ ನೋಡಿ ಅದು ಹೌದು ಅವರ ಮೃತದೇಹ ಅಂತ ಹೇಳಲಾಗಿತ್ತು. ಉಳಿದಂಥ 4 ಜನರು DNA ಟೆಸ್ಟ್ಗೆ ಒಳಪಡಿಸಬೇಕಾಯ್ತು ಅವ್ರ ಕುಟುಂಬದವರನ್ನ ಕರೆಸಿ. ಅಂತ ಮಹಾ ದುರಂತ ನಡೆದು ಹೋಗಿದೆ. ಆಮೇಲೆ ಇನ್ನೊಂದು ವಿಷಯ ಅಂತ ಅಂದ್ರೆ ಚೈತ್ರ, ಈಗ ಬ್ಲ್ಯಾಕ್ ಬಾಕ್ಸ್ ಸಿಕ್ತು, ತನಿಖೆ ನಡೆಯುತ್ತೆ, ಇದೆಲ್ಲ ಕೇಳೋಕೆ ಬಹಳ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ತನಕ ನಡೆದಂಥ ದುರಂತಗಳು ನಾವು ಗಮನಿಸಿದಾಗ ಯಾರೂ ಈ ಜವಾಬ್ದಾರಿ ಹೊತ್ಕೊಳ್ಳೋಕೆ ರೆಡಿ ಇರಲ್ಲ. ಈಗ ವಿಮಾನಯಾನ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ಫಾರ್ ಎಕ್ಸಾಂಪಲ್ ಬೋಯಿಂಗ್ ವಿಮಾನ ಅಂತ ಅಂದ್ರೆ ಆ ಸಂಸ್ಥೆ ಅದನ್ನ ನಿರಾಕರಿಸ್ತಾನೆ ಬರುತ್ತೆ. ಇನ್ನು ಇಲ್ಲ ಪೈಲಟ್ಗಳ ಸಮಸ್ಯೆ ಅಂತ ಅಂದ್ರೆ ಇನ್ನು ಯಾರ ಸಂಸ್ಥೆನ ಫಾರ್ ಎಕ್ಸಾಂಪಲ್ ಏರ್ ಇಂಡಿಯಾ ಅವ್ರು ಇಲ್ಲ ನಮ್ಮ ಪೈಲಟ್ಗಳ ಸಮಸ್ಯೆ ಇಲ್ಲ ಅಂತ ಅವ್ರು ನಿರಾಕರಿಸ್ತಾ ಬರ್ತಾರೆ. ಟೆಕ್ನಿಕಲ್ ಇಶ್ಯೂ ಬಂದಾಗ ಸಂಸ್ಥೆ ನಿರಾಕರಿಸ್ತಾ ಬರುತ್ತೆ. ಏರ್ಪೋರ್ಟ್ನ ನಿರ್ವಹಣೆ ವಿಚಾರ ಬಂದಂಥ ಸಂದರ್ಭದಲ್ಲಿ ಅವರು ಅದನ್ನು ನಿರಾಕರಿಸ್ತಾ ಬರ್ತಾರೆ. ಇದೆಲ್ಲವೂ ಕೂಡ ಇದು ಬರೀ ಚರ್ಚೆಲಿರುವಂಥ ವಿಷಯ. ಇದೊಂದು ಹೇಳ್ತಾರಲ್ಲ, ಅವ್ರ ಮೇಲೆ ಇವ್ರು ಬ್ಲೇಮ್ ಮಾಡೋದು, ಇವ್ರ ಮೇಲೆ ಅವ್ರು ಬ್ಲೇಮ್ ಮಾಡೋದು, ಇದಕ್ಕೆ ಮಾತ್ರ ಸೀಮಿತ ಆಗುತ್ತೆ ಬಿಟ್ರೆ ಇಲ್ಲಿ ತನಕನೂ ಕೂಡ ಎಲ್ಲ ವಿಮಾನ ದುರಂತಗಳ ನಂತರದಲ್ಲಿ ಏನು ಕ್ಲಿಯರ್ ಕಟ್ ಕಾರಣ ಅಂತ ಬಂದಾಗ ಅದು 100% ಇದೇ ಕಾರಣ ಅಂತೇಳಿ ಒಪ್ಕೊಂಡಿರುವಂಥ ನಿದರ್ಶನಗಳು ತೀರಾ ಕಮ್ಮಿ.
ಹಾಗಾಗಿ ಇದು ವಿಚಾರ ಏನು ಅಂತ ಅಂದ್ರೆ ಹೌದಪ್ಪ ಆ ಸಂಸ್ಥೆ ಸರಿಯಾಗಿ ಅದನ್ನ ನಿರ್ವಹಿಸ್ತಾ ಇದೆಯಾ ಇದನ್ನ ಗಮನ ಕೊಡಬೇಕಾಗಿರುತ್ತೆ. ಏನು ಈ ವಿಮಾನ ತಯಾರು ಮಾಡಿದಂಥ ಸಂಸ್ಥೆ ಎಲ್ಲ ಟೆಕ್ನಿಕಲಿ ಸರಿಯಾಗಿದೆಯಾ ಅದನ್ನ ನಿರ್ವಹಿಸಬೇಕಾಗುತ್ತೆ. ಎಷ್ಟು ಗಂಟೆ ಓಡಿದಾವೆ ಮತ್ತೊಂದು ಇದನ್ನೆಲ್ಲ ಮಾನಿಟರ್ ಮಾಡೋ ಕೆಲಸ ಆಗಾಗ ಆಗಬೇಕಿದೆ. ಎಷ್ಟು ಜನ ಪ್ಯಾಸೆಂಜರ್ಸ್ ಇದ್ದಾರೆ, ಆ ವಿಮಾನಗಳು ಬರ್ತಾ ಇದೆಯಾ, ಇದೆಲ್ಲ ತಿಳ್ಕೊಂಡು ಅದನ್ನ ನಿರ್ವಹಿಸಬೇಕಾದಂಥ ಕೆಲಸ ಆಗಬೇಕಾಗುತ್ತೆ. ಇದನ್ನ ಯಾಕೆ ಈ ಎಕ್ಸಾಂಪಲ್ನ ಕೊಡ್ತಾ ಇದೀವಿ ಅಂತಾರೆ, ಎಗೈನ್ ಈಗ ಒಂದು 2-3 ತಿಂಗಳ ಹಿಂದೆ ಈ ಏರ್ ಇಂಡಿಯಾಗೆ ಸಂಬಂಧಪಟ್ಟ ಹಾಗೆ ಇಂಡಿಗೋಗೆ ಸಂಬಂಧಪಟ್ಟ ಹಾಗೆ ಆದಂಥ ಗೊಂದಲ ನಾವು ಅದನ್ನೇ ಹೇಳಿದ್ದು. ರೈಲ್ವೆ ಸ್ಟೇಷನ್ಗಿಂತ ಕಡೆ ಆಗೋಗಿತ್ತು ಭಾರತದ ಕೆಲ ಏನು ಏರ್ಪೋರ್ಟ್ಗಳ ವ್ಯವಸ್ಥೆಗಳು. ನಾವು ಇನ್ನೂ ಎಲ್ಲಿದ್ದೀವಿ ಅನ್ನುವಂಥ ಪ್ರಶ್ನೆ ಹುಟ್ಟಾಗ್ತಾ ಇದೆ. ನಾವಿಲ್ಲಿ ನೋಡ್ತಾ ಇದೀವಲ್ಲ ನೇರ ಪ್ರಸಾದ ದೃಶ್ಯಾವಳಿಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಈ ಅಕ್ಕಪಕ್ಕ ಸ್ವಲ್ಪ ಗುಡ್ಡದ ಮಾದರಿಯ ಪ್ರದೇಶ ಇರುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿದೆ. ಹಾಗಂತ ಇದೇನು ಏರ್ಪೋರ್ಟ್ ನಮ್ಮ ಏನು ಟೇಬಲ್ ಟಾಪ್ ಏರ್ಪೋರ್ಟ್ ರೀತಿಯಾಗಿ ಮಂಗಳೂರಲ್ಲಿ ಇದ್ದಂಥ ಬಜ್ಪೆ ಏರ್ಪೋರ್ಟ್ ಆ ಥರನೂ ಅಲ್ಲ, ಬಹಳ ವ್ಯವಸ್ಥಿತವಾಗಿದೆ ಇಲ್ಲಿರುವಂಥದ್ದೆಲ್ಲ. ರನ್ವೇಗೆ ಸಂಬಂಧಪಟ್ಟ ಹಾಗೆ ಇಳಿಸೋದಕ್ಕೆ ಏನು ಅಂಥ ಸಮಸ್ಯೆ ಇಲ್ಲದೆ ಇರುವಂಥ ರೀತಿಯಾಗಿ ಕಂಡು ಬರುತ್ತೆ. ಹವಾಮಾನ ವೈಪರೀತ್ಯ ಅಂತ ಹೇಳ್ತಾರೆ, ಓಕೆ, ಬಟ್ 2ನೇ ಬಾರಿ ಲ್ಯಾಂಡಿಂಗ್ ಸಂದರ್ಭದಲ್ಲಿ ಪೈಲಟ್ ಹೇಳ್ಯಾರಂತೆ ರನ್ವೇ ಕಾಣಿಸ್ತುಂಟು ಅಂತ ಹೇಳ್ಕೊಂಡ್ಬಿಟ್ಟು ಅದಾದ ನಂತರಲ್ಲೂ ಹೆಂಗಿದೆ ಅನಾಹುತ ಆಯಿತು ಅನ್ನುವಂಥದ್ದು ಪ್ರಶ್ನೆ. ಇದೇನು ಅಂತ ಅಂದರೆ ಈಗ ಪೈಲಟ್ ಏನು ಆತನಿಗೆ ಬರುವಂಥ ಕಮಾಂಡ್ ಮೇಲೆ ಆತ ಕಾರ್ಯನಿರ್ವಹಿಸ್ತಾ ಹೋಗ್ತಾನೆ. ಆದರೆ ಅಲ್ಲಿರುವಂಥ ಏರ್ ಟ್ರಾಫಿಕಿಂಗ್ ಸಿಸ್ಟಮ್ ಅಲ್ಲಿ ಫೇಲ್ಯೂರ್ ಆಗಿದೆಯಾ, ಹಾಗಾದರೆ ಅಲ್ಲಿರುವಂಥ ಸಿಬ್ಬಂದಿ ಸರಿಯಾಗಿ ಇವ್ರಿಗೆ ಕಮಾಂಡ್ ಮಾಡಿಲ್ವಾ, ಇದೆಲ್ಲ ಈಗಿರುವಂಥ ಪ್ರಶ್ನೆ.